ಪ್ರೇಮಕಾವ್ಯ ಇದು ಗುರುವಾರದ ಎಪಿಸೋಡ್ ಆಗಿರುತ್ತೆ. ಗುರುವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಇಲ್ಲೇ ರಾಮ್ ಮತ್ತು ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ರಾಮ್ ಮತ್ತು ಪ್ರೇಮ ಇಬ್ಬರು ಪಾನಿಪುರಿ ತಿಂತಿರ್ತಾರೆ. ರಾಮ್ ಇದು ನನ್ನಿಂದ ಆಗಲ್ಲ, ನಾನು ಸೋತೆ ಕಣೆ, ನೀನೇ ಹೋಗಿ ನೀನೇ ಗೆದ್ದಿ ಅಂತೆಲ್ಲ ಹೇಳಿ, ಸರಿ ನಾನು ಸೋತೆ, ನಾನು ಸರ್ಕೊತೀನಿ ಅಂತಾರ. ಸರಿ ಏನೋ ಸೋತೇನೆ, ನಾನಿನ್ನ 10 ಪಾನಿ ಕೊಟ್ಟರು ಕೂಡ 10 ಪೂರಿ ಕೊಟ್ಟರು ಕೂಡ ತಿಂತೀನಿ ನೋಡು ಅಂತೆಲ್ಲ ಹೇಳ್ತಾನೆ. ಹೌದಾ ತಿಂತೀನಿ ಅಣ್ಣ, ಇನ್ನೊಂದು 10 ಅಂತೆ ಹಾಕೋಣ ಪೂರಿ ಅಂತ ಹೇಳ್ತಾನೆ. ಇಲ್ಲ ಸಾಕು, ಕಾಂಪಿಟೇಷನ್ ಮುಗಿದ ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿ ಜಾರ್ಕೊಂಡ್ಬಿಡ್ತಾನೆ. ನಾನು ತಟ್ಟೆ ಇಟ್ಟು ಕಾರ್ ಹತ್ರ ಹೋಗ್ತದೆ, ಏನು ಬಂದ್ಬಿಡು ಹಾಗೆ ಬಿಲ್ ಪೇಮೆಂಟ್ ಮಾಡಿ ಬಾ. ಅದೇ ಟೈಮಿಗೆ ಪ್ರೇಮಗೆ ಒಂದು ಫೋನ್ ಬರುತ್ತೆ. ಆ ಫೋನ್ ಒಳಗೆ ಇದು ಹೇಳಿರ್ತಾರೆ, ಏನಂತ, ಎಷ್ಟೇ ನೀನು ಸುಳ್ಳು ಹೇಳಿ ಮದುವೆ ಇನ್ನೆಷ್ಟು ದಿವಸ ಎಂಜಾಯ್ ಮಾಡ್ತೀಯಾ, ನೀನು ಹೇಳ್ತೀಯಾ ಅಥವಾ ನಾನೇ ಬಂದು ಹೇಳ, ಇನ್ನೇನು ಟೈಮ್ ಹತ್ತಿರ ಬಂದಿದ್ದೆ, ನಾನೇ ಹೇಳ್ಬಿಡ್ತೀನಿ ನಿನಗೆ ಅಂತೆಲ್ಲ ಹೇಳಿ ಹೆದರಿಸ್ತಿದ್ದೆ. ಆಯ್ತಾಗ ರಾಮ್ ಇದು ಅಣ್ಣ ತುಂಬ ಖಾರ ಆಗ್ತಾಯಿದೆ, ಸ್ವಲ್ಪ ಸ್ವೀಟ್ ಪಾನಿ ಇದ್ದರೆ ಹಾಗೆ ಅಂದರೆ ಸ್ವೀಟ್ ಪಾನಿ ಇಸ್ಕೊಂಡು ನೆಕ್ಸ್ಟ್ ಈ ಕಡೆ ಪ್ರೇಮ ಫೋನಲ್ಲಿ ಮಾತಾಡ್ತಾ ಇರೋದು ರಾಮ್ ಅಬ್ಸರ್ವ್ ಮಾಡಿರ್ತಾನೆ. ಆದರೂ ಏನಂತ ಗೊತ್ತಿರಲ್ಲ. ಅವಳು ಮತ್ತು ಪ್ರೇಮ ಇದ್ದು ಫೋನ್ ಟ್ರೈ ಮಾಡೋಕೆ ಹೋಗ್ತಾಳೆ, ಫೋನ್ ಸ್ವಿಚ್ ಆಫ್ ಮಾತಾಡಿ ಬರ್ತೈತಿ. ಯಾರಿರ್ಬೋದು ಅಂತಂದೇಳಿ ಪ್ರೇಮಗೂ ಕನ್ಫ್ಯೂಸನ್ ಆಗ್ತಾನೆ ಇರ್ತೈತಿ. ನೀನು ಹೇಳಬೇಕು, ನೀನು ಹೇಳಿಲ್ಲ ಅಂತಂದ್ರೆ ನಾನೇ ಹೇಳ್ತೀನಿ ಅಂತೆಲ್ಲ ಹೇಳಿ ಹೆದರಿಸ್ತಿರ್ತಾರೆ ಅವರು. ಇದೇ ಟೈಮಿಗೆ ಎದಕ್ಕೆ ಸಪ್ಪಗಾದಿ, ಎಷ್ಟೊತ್ತು ಚೆನ್ನಾಗಿದ್ದಿಲ್ಲ ಅಂತೆಲ್ಲ ರಾಮ್ ಕೇಳಿದ್ರು ಕೂಡ ಏನಿಲ್ಲ ರಾಮ್ ಅಂತಂದೇಳಿ ಸರಿ ಹೋಗೋಣ ಅಂತೇಳಿ ನೆಕ್ಸ್ಟ್ ಈ ಕಡೆ ಇನ್ನೊಂದು ಸೀನ್ ಒಳಗಡೆ ಈ ಕಡೆ ಮಾದೇವ ಇದ್ದಾನಲ್ಲ, ಅಲ್ಲೇ ಕಾಲೇಜ್ ಮುಂದೆ ಸ್ಟ್ರೈಕ್ ಮಾಡ್ಕೊತ ಕಾಲೇಜ್ ಮುಂದೆ ಕುಂತೇ ಇರ್ತಾನೆ. ಧರಣಿ ಕುಂತಿರ್ತಾನೆ, ಸುಮ್ಮನೆ ಸಿಂಪಲ್ ಆಗಿ ಏನು ಗಲಾಟೆ ಮಾಡೋಣ ಕುಂತಿರ್ತಾನೆ. ವಾಚ್ಮ್ಯಾನ್ ಬಂದು ಅಣ್ಣ ಎಷ್ಟೊತ್ತು ಅಂತ ಕೂಡ್ತೀಯಣ್ಣ, ಟೈಮ್ ಆಯಿತು, ಅವ್ರು ಇವತ್ತು ಬರಲ್ಲಣ್ಣ, ಅವ್ರು ಏನೋ ಫಂಕ್ಷನ್ಗೆ ಹೋಗ್ತೀನಿ ಅಂತ ಕೇಳ್ಪಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಆವಾಗ ಅದೇ ಟೈಮಿಗೆ ಅವ್ರ ಅಮ್ಮನಿಗೆ ಫೋನ್ ಮಾಡ್ದೆ, ಎಲ್ಲಿದು ಮಾದೇವ, ನಾನೇನೋ ಎಕ್ಸ್ಪೆಕ್ಟ್ ಮಾಡಿದೆ, ನೀನು ನನ್ನ ಮಾತು ಮೀರಿ ಏನೇನೋ ಮಾಡ್ತಾಯಿದ್ದೀಯ ಅಂತ. ಏನಿಲ್ಲ ಕಣಮ್ಮ ಅಂದು, ಇವಾಗಿನ ಸಾಮಿಲ್ಗೆ ಕಟಗಿ ಲೋಡ್ ಬಂದಿದೆ, ಇಳಿಸಿ ಬರ್ತೀನಿ. ಸರಿ ಮಾದೇವ, ನೀನು ಬರೋದು ಲೇಟ್ ಆದರೆ ಫೋನ್ ಮಾಡು ಅಂತ. ಸರಿಮಾ ಅಂಥೇಳಿ ಫೋನ್ ಇಡ್ತಾರೆ. ಸರಿ ಅಣ್ಣ, ನಾನು ಮನೆಗೆ ಹೋಗ್ತೀನಿ, ಕತ್ಲಾಯ್ತು, ನೀವು ಹೋಗಿ ಅಣ್ಣ, ನೀವು ನಿಮ್ಮ ಹೆಂಡತಿ ಸಲುವಾಗಿ ಎಷ್ಟು ಕಷ್ಟಪಡ್ತಿದ್ದೀರಲ್ಲ ಅಂತೆಲ್ಲ ಹೇಳ್ತಿದ್ದ ವಾಚ್ಮ್ಯಾನ್. ಇಲ್ಲ ಕಣ್ಲಾ, ನನ್ನ ಕಾವ್ಯಗೆ ಒಂದು ಸೀಟ್ ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅವಳ ಕನಸೆಲ್ಲ ನನಸಾಗಬೇಕು, ಇದು ನನ್ನ ಮರವಾದಿ ಪ್ರಶ್ನೆ, ನನ್ನ ಮದುವೆ ಆಗಿ ಅವಳು ಮೂಲೆಗೆ ಬಿದ್ದಲು ಅನ್ನೋದು ಆಸೆ ಕನಸೆಲ್ಲ ಮರೆತಲು ಅನ್ನೋ ರೀತಿ ಆಗಬಾರ್ದಲ್ಲ ಅಂತೆಲ್ಲ ವಾಚ್ಮ್ಯಾನ್ ಹತ್ರ ಮಾತಾಡ್ತಾಯಿದ್ದೆ. ಆಯ್ತಣ್ಣ, ನಿಮ್ಮ ಹೆಂಡತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾಳೋ, ನೀವು ನಿಮ್ಮ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತೀರೋ ಅಂತೆಲ್ಲ ಹೇಳಿ, ಸರಿ ಅಣ್ಣ ನಾನು ಹೋಗಿ ಬರ್ತೀನಿ ಅಂಥೇಳಿ ಹೋಗ್ಬಿಟ್ಟಾಗ ಈ ಕಡೆ ಎದ್ದು ರಾಮುಗೆ ಮಹಾದೇವಾಗ ಕತ್ಲಾದಂಗೆಲ್ಲ ನಿದ್ದೆ ಬರುತ್ತೆ. ಈ ಕಡೆದು ಕಿಟ್ಟಿನೂ ಮತ್ತು ಕಿಟ್ಟಿ ಅವ್ರ ತಮ್ಮ ಕಿಟ್ಟಿ ಮತ್ತು ಮಹೇಶ್ವರಿ ಇಬ್ಬರು ಕಾವ್ಯನ ಬಗ್ಗೆನೂ ಮತ್ತು ಹೆಂಗಾನ ಮಾಡಿ ಇವಳು ಮನೆಯಿಂದ ಆಚೆ ಆಗಬೇಕಂದ್ಲು, ಇನ್ವೆಸ್ಟಿಗೇಷನ್ ಒಪ್ಪತ್ಕೊಂತಾಳ, ನಾನೆಲ್ಲ ಪ್ರಯತ್ನ ಪಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತೆ. ಇದನ್ನು ಇವರಿಬ್ಬರು ಅಕ್ಕ ತಮ್ಮ ಮಾತಾಡ್ತಾ ಇರೋದು, ಅವಳು ನಮ್ಮ ಮನೆಯಿಂದ ಆಚೆ ಹಾಕೋವರೆಗೂ ನಮ್ಮ ಸಮಾಧಾನವೇ ಇಲ್ಲ ಕಣ್ರೋ ಕಿಟ್ಟಿ ಅಂತ. ಇದನ್ನೆಲ್ಲ ಅವರು ಜಯಶ್ರೀ ಅಂತ ಹೊಸ ಕ್ಯಾರೆಕ್ಟರ್ ಬಂದಿದೆ, ಜಯಶ್ರೀ ಮೇಡಮೇ ಅವರು. ಬಟ್ ಏನು ಕ್ಯಾರೆಕ್ಟರ್, ಅವ್ರ ಹೆಸರೇನಂತ ಇದುವರೆಗೂ ಇನ್ನೂ ತೋರಿಸೇ ಇಲ್ಲ. ಆ ಜಯಶ್ರೀ ಮೇಡಮ್ ಎಲ್ಲ ಕೇಳಿಸ್ಕೊತಿರ್ತಾರೆ ಇವ್ರು ಮಾತಾಡ್ತಾ ಇರೋದು. ಇದೇನಪ್ಪ ಇದು ಅಂತೇಳಿ ಇದೇ ಟೈಮಿಗೆ ಇಲ್ಲಿ ಕಡೆ ಪ್ರೇಮನು ರೂಮ್ ಒಳಗೆ ಕುಂತಿರೋ. ಅದೇ ಟೈಮಿಗೆ ರಾಮ್ ಒಳಗಡೆ ಬಂದು ಪ್ರೇಮ ಸೈಲೆಂಟಾಗಿ ಕುಂತಿರೋದು ನೋಡ್ತಾನೆ. ಆ ವಾಚೆಲ್ಲ ಆ ಕಡೆ ಇಟ್ಟು ವಾರ್ಡ್ರೋಬ್ ಮೇಲೆ ಈ ಕಡೆ ಬರ್ತಾರೆ. ಏನು ಪ್ರೇಮ ಸೈಲೆಂಟ್ ಆಗಿದೆಯಾ ಅಂತಂದರೆ, ಏನಿಲ್ಲ ರಾಮ್ ಅಂತೆಲ್ಲ ಹೇಳ್ತಾರೆ. ಏನಿಲ್ಲ ರಾಮ್, ಸ್ವಲ್ಪ ಅಡುಗೆ ಮನೆಗೆ ಸ್ವಲ್ಪ ಕೆಲಸ ಇದೆ, ಹೋಗಿ. ಇಲ್ಲ ನಿಂದೇನು ಕೆಲಸ ಇದೆ ಅಂತ ನನಗೆ ಗೊತ್ತು, ಕೈ ಹಿಡ್ಕೊತಾನೆ. ನೀನು ಚಾಲೆಂಜಿಂದ ಪಾನಿಪುರಿ ತಿಂದೆಯಾ, ನಿನ್ನ ಹೊಟ್ಟೆ ನೋವ್ತಾ ಇದೆ, ನೀನು ನನ್ನ ಮುಂದೆ ಹೇಳ್ಕೊಳಕ್ಕೆ ಮುಜುಗರನ ನಿನಗೆ ಅಂತೆಲ್ಲ ಹೇಳ್ತಾನೆ. ನನಗೆ ವಿಷಯ ಎಲ್ಲ ಗೊತ್ತು ಅಂತ. ಪ್ರೇಮ ಇದು ಆ ಮ್ಯಾಟ್ರ್ ಗೊತ್ತಿದೆ ನನಗಂತ, ಆದರೆ ಆ ಮ್ಯಾಟ್ರ್ ಗೊತ್ತಿರಲ್ಲ. ಬಟ್ ಇದನ್ನೇ ಹಿಂಗೆ ಹೇಳ್ತಾನೆ. ಇಲ್ಲ ಹಂಗೆಲ್ಲ ಏನಿಲ್ಲ, ಸ್ವಲ್ಪ ಗಾಳಿಗೆ ಹೋಗ್ತೀನಿ, ಸ್ವಲ್ಪ ಗಾಳಿ ಹೋಗಿ ವಿಶ್ರಾಂತಿ ಪಡೆದೆ, ಸ್ವಲ್ಪ ಸಮಾಧಾನ ಅನಿಸುತ್ತೆ, ಸ್ವಲ್ಪ ಹೋಗಿ ಬರ್ತೀನಿ. ಸರಿ ನಿನ್ನ ಇಷ್ಟ, ಹೋಗು ಅಂತೆಲ್ಲ ರಾಮ್ ಕಳಿಸ್ತಾನೆ. ಅದೇ ಟೈಮಿಗೆ ಪ್ರೇಮ ರೂಮಿಂದ ಆಚೆ ಬರ್ತಿರ್ಬೇಕಾದ್ರೆ ಫೋನ್ ತೊಗೊಂಡು ಫೋನ್ ಟ್ರೈ ಮಾಡಿದೆ. ಅವ್ರು ಯಾರು ಪ್ರೇಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರಲ್ಲ, ಅವ್ರ ಫೋನ್ ಸ್ವಿಚ್ ಆಫ್ ಬಂದಾಗ ಇಲ್ಲಿ ಜಯಶ್ರೀ ಮೇಡಮ್ ಬಂದು ಹೇಳ್ತಾರ, ನೋಡಿ ಪ್ರೇಮ ನಾನು ನಿನ್ನ ಹತ್ರ ಮಾತಾಡ್ತೀನಿ, ಹೇಳಿಮ್ಮ ಏನು ವಿಷಯ ಅಂತೆಲ್ಲ ಹೇಳಿದಾಗ
ಅದು ಪ್ರೇಮ ನಿಮ್ಮ ಅತ್ತೆನೂ ಮತ್ತು ಅವ್ರ ತಮ್ಮ ಮಹೇಶ್ವರಿ ಮತ್ತು ಕಿಟ್ಟಿ ಅವರಿದ್ದಾರಲ್ಲ, ನಿನ್ನ ಬಗ್ಗೆ ಏನೋ ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ನೀನು ಸ್ವಲ್ಪ ಕೇರ್ಫುಲ್ ಆಗಿರಮ್ಮ ಅಂತೆಲ್ಲ ಹೇಳ್ತಿದ್ದ. ಅದು ಪ್ರೇಮಗೆ ಗೊತ್ತಿರ್ತದೆ, ಆದರೂ ಬಟ್ ಅದನ್ನೆಲ್ಲ ಏನು ಹೇಳ್ಕೊಳಲ್ಲ. ಸರಿಮಾ ಅಂತೆಲ್ಲ ಹೇಳ್ತಾಳೆ. ಹುಷಾರಾಗಿರಮ್ಮ, ಏನೋ ನಿನ್ನಿಂದ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಅಂತೆಲ್ಲ ಹೇಳ್ತಾ ಹುಷಾರಾಗಿರಂತ ಜಯಶ್ರೀ ಮೇಡಮ್. ಇದೇ ಟೈಮಿಗೆ ಪ್ರೇಮ ಮಲ್ಕೊಂಡಿದ್ದಾಗ ಪ್ರೇಮ ಕನಸು ಬಿದ್ದುಬಿಟ್ಟಿದೆ. ಪ್ರೇಮಗೆ ಯಾರು ಸತ್ಯ ಹೇಳಿಬಿಟ್ಟಿದ್ದಾರೆ, ನೀನು ಎಷ್ಟು ದೊಡ್ಡ ಮೋಸ ಮಾಡಿ ನನ್ನ ಮಗನ ಮದುವೆ ಆಗ್ಯಾ ಅಂತೆಲ್ಲ ನನ್ನ ಮಗಳಿಗಿಂತ ಹೆಚ್ಚಾಗಿ ನಂಬಿದ್ದೆ ಅಂತೆಲ್ಲ ಸಂಗೀತ ಮೇಡಮ್ ಅವ್ರ ಕಲ್ಯಾಣಿ ಪಾಠ ಆಡೋಗೆ ಈ ಪಾತ್ರದಲ್ಲಿ ಅವ್ರ ಮೇಡಮ್ ಹೆಸರು ಕಲ್ಯಾಣಿ. ಆ ಮೇಡಮು ಮತ್ತು ಅವ್ರ ತಂಗಿನೂ ಹೋಗಿ ಅಕ್ಕ, ನಾನು ನಿನ್ನ ಎಷ್ಟಂತ ನಂಬಿದ್ದೆ, ನೀನು ಎಲ್ಲಿ ಒಂದೇ ಒಂದು ಸುಳ್ಳಿಂದ ನನ್ನ ಜೀವನನೇ ಎಲ್ಲ ಹಾಳಾಗೋಗ್ಬಿಟ್ಟು, ನನ್ನ ಆಸೆ ಕನಸು ಎಲ್ಲ ಹಾಳಾಗೋಯ್ತು ಅಂತ ಅವ್ರ ತಂಗಿನೂ ಹೇಳ್ತಾಳೆ. ಅವ್ರ ತಂಗಿನೂ ನಂಬಲ್ಲ, ಇವಳು ಮನೆಯಿಂದ ಆಚೆ ಆಗಿದ್ದು ಮಹೇಶ್ವರಿ ಖುಷಿ. ಬಟ್ ಇದೆಲ್ಲ ಇನ್ಸಿಡೆಂಟ್ ಪ್ರೇಮ ಮಲ್ಕೊಂಡಿರ್ತಾರೆ, ಪ್ರೇಮನ ಕನ್ಸೊಳಗೆ ಆಗ್ತಾ ಇರ್ತೈತಿ. ಮನೆಯಿಂದ ಆಚೆ ಹಾಕಬೇಕಂತೆಲ್ಲ ಹೇಳಿ, ನಿನ್ನ ನಾನು ಎಷ್ಟು ನಂಬಿದ್ದೆ, ಮಗಳಂತನೂ ನಂಬಿದ್ದೆ, ನಾನು ಈ ಥರ ಮೋಸ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಅಂತಂದು ಕಲ್ಯಾಣಿ ಅವರು ತುಂಬ ಬೈದಿದ್ದೆ. ಇದನ್ನೆಲ್ಲ ಕಾವ್ಯ ಇವಳನ್ನ ಹೀಗೆ ಮನೆಯಿಂದ ಆಚೆ ಹಾಕಂತೆಲ್ಲ ಹೇಳ್ತಾರೆ. ಕಾವ್ಯ ಸರಿ ನಡಿಯೇ, ಹೊರಗೆ ನಡಿಯೇ ಅಂತೆಲ್ಲ ಕಲ್ಯಾಣಿನೂ ಮತ್ತು ಅವರಿಬ್ಬರು ಕೈ ಹಿಡಿದು ಹೇಳಿತಾರೆ. ಮತ್ತು ಆಚೆ ತಗೊಂಬಂದು ಹಾಕಿದ್ದು ಇದೆಲ್ಲ ಕನಸು ಬಿದ್ದಿರ್ತದೆ ಪ್ರೇಮಗೆ. ಇದು ಆ್ಯಕ್ಚುಲಿ ನಿಜವಾಗ್ಲೂ ನಡೆದಿರೋದಲ್ಲ, ಪ್ರೇಮ ರೂಮಲ್ಲಿ ಮಲ್ಕೊಂಡಾಗ ಕನಸು ಬಿದ್ದು. ಹೌದಾ, ನಾನು ಏನು ತಪ್ಪು ಮಾಡಿಲ್ಲ, ನನ್ನ ಕ್ಷಮಿಸಿ ಅಂದದು ಏನಿದೆ ಅಂತ ಎದ್ದಾಳ್ತಾರೆ. ಬಟ್ ರಾಮ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾನೋ ಇಲ್ಲ ಗೊತ್ತಿರಲ್ಲ. ಬಟ್ ರಾಮ್ ಮಾತ್ರ ಮಲ್ಕೊಂಡಿರೋ ರೀತಿ ತೋರಿಸಿದಾನ. ಈ ಕಡೆ ಪ್ರೇಮ ಎದ್ದು ಕುಂತಾಗ ಅದೇ ಟೈಮ್ಗೆ ಪ್ರೇಮ ಅವರಮ್ಮ ಫೋನ್ ಮಾಡ್ತಾರೆ. ನೋಡಮ್ಮ, ಶಾರದಾ ಅವ್ರು ಫೋನ್ ಮಾಡಿ, ನೋಡಮ್ಮ ಮನೆ ಬರ್ಡೇ ಪಾರ್ಟಿನೇ ಆದಾಗಿದ್ದ ನಿನಗೆ ಜಾಸ್ತಿ ದೃಷ್ಟಿ ಆಗಿದೆ ಅಂತ ನನಗೇನೋ ಭಯ ಅನಿಸುತ್ತೆ. ನಾನು ಆಚಾರ್ಯಗಳ ಹತ್ರ ಅಂದರೆ ಸ್ವಾಮೀಜಿ ಹತ್ರ ನೀವು ಜಾತಕ ತೊಗೊಂಡೋಗಿದ್ದೆ, ಸ್ವಲ್ಪ ನಿಮ್ಮ ಮಗಳಿಗೆ ಗಂಡಾಂತರ ಇದೆ ಅಂತೆಲ್ಲ ಹೇಳಿದ. ನನಗೆ ಯಾವಾಗಿದ್ದ ನೆಮ್ಮದಿನೇ ಇಲ್ಲ, ಸ್ವಲ್ಪ ಹುಷಾರಾಗಿರಮ್ಮ, ಕೇರ್ಫುಲ್ ಆಗಿರೋ ಅಂತ ಅವರಮ್ಮ ಹೇಳಿದ. ಸರಿಮ್ಮ, ನಾನು ಕೇರ್ಫುಲ್ ಆಗಿರ್ತೀನಿ ಅಂತೆಲ್ಲ ಸ್ವಲ್ಪ ಪ್ರೇಮನೂ ಪ್ಯಾನಿಕ್ ಆಗ್ತಾಳೆ. ಪ್ರೇಮ ಹೊರಗಡೆ ಹೋಗಿ ನೆಕ್ಸ್ಟ್ ಈ ಕಡೆ ಇದೇ ಸೀನ್ ಬರುತ್ತೆ. ಇಲ್ಲಿ ಬೆಳಕಾಗಿರುತ್ತೆ. ಆವಾಗಲೇ ಮಾದೇವ ಮಲ್ಕೊಂಡಾಗ ವಾಚ್ಮ್ಯಾನ್ ಬಂದು ಎಬ್ಬಿಸ್ತಾನೆ. ಅಣ್ಣ, ನೀ ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ಯಾ ಅಂತ. ಹ್ಞೂನಪ್ಪ, ಬೆಳಕಾಗ್ಬಿಡ್ತಾ ಅನ್ನೋದು ಗೊತ್ತೇ ಆಗಿಲ್ಲ ನನಗೆ ಅಂತೆಲ್ಲ ಹೇಳಿದ್ರು. ಅಲ್ಲಣ್ಣ, ಇಲ್ಲೇ ನೋಡಿದರೆ ಸೊಳ್ಳೆ ಕಾಟ ಜಾಸ್ತಿ ಇದೆ, ಅದು ಹೆಂಗಣ್ಣ ಮಲ್ಕೊಂಡಿದ್ದೀನಿ ಅಂತೆಲ್ಲ ಕೇಳಿದಾಗ ಏನು ಮಾಡ್ಬೇಕಣ್ಣ, ಒಂದು ಸಿಗಬೇಕು. ವಿ ಸಿ ಏನೋ ಗೊತ್ತಿಲ್ಲಣ್ಣ, ಬಂದವರು ಇಲ್ಲೋ, ಏನೋ ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದರು, ಬರ್ತಾರೋ ಇಲ್ಲ ಅದನ್ನು ಗೊತ್ತಿಲ್ಲ. ಅದೇ ಟೈಮಿಗೆ ವಿ ಸಿದು ಕಾರ್ ಬಂದಾಗ ಏನಪ್ಪ ನೀನು ಇನ್ನೂ ಇಲ್ಲೇ ಇದೆಯಾ, ಹೋಗಿಲ್ಲ ಮನೆಗೆ ಅಂತೆಲ್ಲ ಕೇಳೋ. ಇಲ್ಲ ಸರ್, ನಮ್ಮ ಹೆಂಡರು ಚೆನ್ನಾಗಿ ಕಷ್ಟಪಟ್ಟು ಓದಿದ್ದಾಳ, ತುಂಬ ಮಾರ್ಕ್ಸ್ ಎಲ್ಲ ಕಾಲೇಜಿಗೆ ಫಸ್ಟ್ ಬಂದಿದ್ದಾಳ, ಚಿನ್ನದ ಪದಕ ಎಲ್ಲ ಗೆದ್ಕೊಂಡಿದ್ದಾಳ ನೋಡಿ ಸರ್ ಅಂತೆಲ್ಲ ಫೈಲ್ ತೊಗೊಂಡು ಕೊಡ್ತಾರೆ. ಇಲ್ಲ ಸರ್, ಇದು ನನ್ನ ಜೀವನದ ಆಸೆ ಕನಸು, ನನ್ನ ಹೆಂಡರು ಕಾಲಿಂದು ಆಸೆ ಕನಸು. ಈ ಮಾದೇವ ಇಲ್ಲಿವರೆಗೂ ಯಾರಾದ್ರೂ ಕೈ ಮುಗಿದು ಕೇಳಿಲ್ಲ ಸರ್, ಆದರೂ ನಾನು ನಿಮ್ಮ ಮುಂದೆ ಕೈ ಮುಗಿದು ಕೇಳ್ತೀನಿ ಅಂತೇಳಿ ಕೈ ಮುಗಿದು ಪ್ಲೀಸ್ ನನ್ನ ಹೆಂಡತಿ ಆಸೆ ನೆರವೇರಿಸಿ. ಇನ್ನೊಂದು ಈ ಕಡೆ ಪ್ರೇಮ ಸ್ನಾನ ಮಾಡಿ ಪೂಜೆ ಮಾಡ್ತಿರೋ ಟೈಮ್ ಒಳಗಡೆ ದೇವರೇ, ನಾನು ಹೇಳಿರೋ ಒಂದು ಸುಳ್ಳಿಂದ ನಮ್ಮ ಕಲ್ಯಾಣಿ ಅತ್ತೆ ನಂಬಿಕೆನೂ ಕಳ್ಕೊಂಡೆ, ಮತ್ತು ನಮ್ಮ ಕಾವ್ಯನ ಮುಂದೆನೂ ನನ್ನ ಸಂಸಾರ ಉಳಿಸಪ್ಪ ದೇವರೇ, ನಾನೇನೋ ತಪ್ಪು ಮಾಡಿದ್ದೀನಿ, ನನ್ನೆಲ್ಲ ತಪ್ಪನ್ನು ಒಟ್ಟಾಗಿ ಹಾಕೊಂಡು ಕ್ಷಮಿಸಪ್ಪ ಅಂತೆಲ್ಲ ಹೇಳ್ತಿದ್ದೆ. ದೇವರಿಗೆ ದೀಪ ಎಲ್ಲ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಾ ಇರ್ತಾಳೆ. ಇದು ಇಲ್ಲಿವರೆಗೂ ಇವತ್ತಿನ ಎಪಿಸೋಡ್ವರೆಗೂ ಆಗಿದೆ. ನೆಕ್ಸ್ಟ್ ಎಪಿಸೋಡನ್ನು ಟ್ವಿಸ್ಟ್ ಇಟ್ಟಿದ್ದಾರೆ. ಅದು ಏನು, ಯಾರು ಈ ಥರ ಮಾಡ್ತಾ ಇದ್ದಾರೆ, ಪ್ರೇಮಾಗ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್, ಇದು ರಾಮ್ನು ಇದೆಲ್ಲ ಅಬ್ಸರ್ವ್ ಮಾಡಿ ಏನು ಮಾಡ್ತಾನೆ ಅನ್ನೋದು ಟ್ವಿಸ್ಟ್ ಇಟ್ಟಿದ್ದಾರೆ. ನೋಡಬೇಕು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ಸೀರಿಯಲ್ ನಿಮ್ಮ ಜೊತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಈ ಕಡೆ ಪ್ರೇಮ ಕೆಲಸ ಮಾಡ್ತಿರ್ಬೇಕಾದ್ರೆ ರಾಮ್ ಕೂಗ್ತಾನೆ, ಬಾಯಿಲಿ ಪ್ರೇಮ, ಬಾಯಿಲಿ ಅಂದರೆ ಏನು ರಾಮ್ ಅಂತಂದರೆ ಬಟನ್ನೇ ಇಲ್ಲ ನೋಡಿದ್ರೆ, ಬಟನ್ನೇ ಐತಲ್ಲೋ ಅಂತಂದರೆ ಬೇಗ ಅಂತ ರಾಮ್ ಬಟನ್ ಕಿತ್ತಿದಾಗ ಪ್ರೇಮನ ಕೋಪ ಜಾಸ್ತಿ ಆಗುತ್ತೆ. ಬೇಕಂತ ಮಾಡ್ತಾ ಇದೆಯಾ ನೀನು ಅಂತೆಲ್ಲ ಹೇಳಿ ಬಟನ್ ಕಿತ್ತಿ ಕೈ ಹಿಡ್ಕೊಂಡು ತೋರಿಸ್ತಾರೆ. ಇದು ಚೆನ್ನಾಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಜಯಶ್ರೀ ಮೇಡಮ್ ಬಂದಿರೋದು ಅದು ಇನ್ನೂ ಸಸ್ಪೆನ್ಸೇ ಇಟ್ಟಿದ್ದಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.